ಏನಾಗ್ತೈತಪ್ಪ ಅನ್ನಿಸ್ತೈತೆ ನನಗಂತೂ. ಅವ್ರೇನೋ ಅವಾಗಿಂದ ನೋಡ್ತಾ ಇದ್ದಾರೆ. ನನಗಂತೂ ಏನೋ ಎತ್ತೋ ಅನ್ನಿಸ್ತೈತೆ. ಅಲ್ಲೆಲ್ಲನ ಇಲ್ಲೆಲ್ಲೈತೆ ನಿಮ್ಮ ಸೈಟು ಅಂತ ಕೇಳಿದ್ರು. ಇಲ್ಲಿ ಇವೆಲ್ಲ ಹುಡುಕಾಡ್ತವ್ರೆ, ಎಲ್ಲೈತೆ ನಮ್ಮ ಸೈಟು ಅಂತ. ನಾವು ತೋರಿಸ್ತಾವೆ ಸೈಟು ನಮ್ಮ ಹೆಸರಾಗಿಲ್ವೇ ಇಲ್ಲ. ನಮಗೆ ತೋರಿಸಿ ನಮಗಂತ ರಿಜಿಸ್ಟ್ರ್ ಮಾಡಿಸಿರೋ ಸೈಟು ನಮ್ದಲ್ಲ, ಬೇರೆ ಯಾವುದೋ ಎಲ್ಲೋ ಪತ್ರ ಕೊಟ್ಬಿಟ್ಟು ನಮ್ಗೆ ಈ ರೀತಿ ಮೋಸ ಮಾಡಿಬಿಟ್ಟವ್ರಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಇಲ್ಲೇ ಸೈಟ್ ನಮ್ದಿರೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ಬರೀ ಇಂಥ ಎಡವಟ್ಗಳೇ ಅಪ್ಪ. ಏನು ಮಾಡಬೇಕು ಏನೋ ಹೋಗತ್ಲಾಗೆ. ನೋಡೋಣ ತಡಿ ರೂಟ್ತು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಅಳತೆಗಳೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಅಳತೆ ಮಾಡಿ ಎಲ್ಲ ಅಳತೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬಿಡು ಎಲ್ಲೈತೆ ಏನು ಅಂತ. ಎಂಥ ಕೆಲಸ ಆಯ್ತಮ್ಮ ನನಗಂತೂ. ಅಯ್ಯೋ, ನಾವೊಂದು 2 ಕೋಟಿ ರೂಪಾಯಿ ಸೈಟು ಆಸ್ತಿ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ 4 ಸೈಟ್ಗೂ ಹಿಂಗಾಗ್ಬಿಟ್ರೆ ಈಗ ಹೆಂಗೆ? ಇದು ಎಲ್ಲ ಮೋಸ ಮಾಡಿದ್ದಾರೆ ನಿಮಗೆ ಅಂತ ಹೇಳ್ತಾವ್ರಲ್ಲ. ಏನು ಮಾಡೋದಪ್ಪ ನನಗಂತೂ ಹಿಂಗೊಂದೈತೆ ಅವಾಗಿನ ಮನಸ್ಸು. ನನಗೂ ಹಂಗೆ ಅಪ್ಪ. ಎಲ್ಲ ನಮ್ಮ ಸೈಡ್ ಸರಿಯಾಗಿರ್ಲಂಗೆ ಮಾಡಪ್ಪ ದೇವ್ರೆ ಅಂತೇಳಿ ನಾನು ಎಷ್ಟು ದೇವ್ರ ಹತ್ರ ಬೇಡ್ತಾ ಇದ್ದೀನೋ. ಎಲ್ಲ ಸರಿಯಾಗಿರಂಗೆ ಮಾಡಪ್ಪ. ಎಲ್ಲ ಸರಿಯಾಗಿದ್ದು ಎಲ್ಲ ಚೆನ್ನಾಗಿ ಆಗ್ಬಿಟ್ರೆ ದೇವ್ರೆ ಅಭಿಷೇಕ ಮಾಡಿಸ್ತೀನಿ, ಎಲ್ಲಿ ಪೂಜೆ ಮಾಡಿಸ್ತೀನಿ. ದೇವ್ರೆ ನಿನಗೆ ಒಂದಿನ ಅನ್ನದಾನ ಮಾಡ್ತೀನಿ ಅಂತೇಳಿ ನಾನು ದೇವರಿಗೆ ಹರಕೆ ಮಾಡ್ಕೊಂಡಿದ್ದೀನಿ. ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಭಿಷೇಕ ಮಾಡಿಸ್ಬಿಟ್ಟು ಅನ್ನ ಪ್ರಸಾದ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹರಕೆಗಳು ಮಾಡ್ಕೊಬಿಟ್ಟಿದ್ದೀನಿ. ಹೆಂಗೋ ಆದರೆ ಮಾಡೋದೇನು ದೊಡ್ಡದಲ್ಲ ಬಿಡು. ಮುಗಿಲೇಳು ಒಂದು 5,000 10,000. ಏನು 2 ಕೋಟಿ ಎಲ್ಲಿಗೆ, 10,000 ಎಲ್ಲಿಗೆ? ಮುಗಿಲೇಳು. ಅನ್ನ ಸಂತರ್ಪಣೆ ಮಾಡೋಕ್ಕಾಗುತ್ತೆ. ಸ್ವಲ್ಪ ಪುಳಿಯೋಗರೆನೋ ಸ್ವಲ್ಪ ಕೇಸರಿ ಭಾತ್ ಅದೆಲ್ಲ ಮಾಡಿಬಿಟ್ಟು ಸ್ವಲ್ಪ ನಾವು ಅನ್ನ ಪ್ರಸಾದ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಈ ಥರ ಅಂದ್ಕೊಂಡಿದ್ದೀನಪ್ಪ. ಋತು ಯಾಕೆ ಹಿಂಗೆ ಆಗ್ತೈತೆ? ಬರೀ ಎಲ್ಲ ಎಡವಟ್ಗಳು ಆಗ್ತಾಯಿತ್ತಲ್ಲ. ನಮಗೆ ಇದಾದರೂ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಇವು ಹಿಂಗೆ ಮಾಡಿದ್ರೆ ಒಂದಾದರೂ ಬಿಡತ್ಲಾಗ ಒಂದು ಹೋದ್ರೂ ಹೋಗ್ಲಿ ಅಂತ ಅನ್ಬೋದು. ಒಂದೂ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. 50 ಲಕ್ಷ ಇವೆಲ್ಲ 50 ಲಕ್ಷ ಒಂದೊಂದು 40ರಿಂದ 50 ಲಕ್ಷ ಸೈಟ್ ಹೋಗ್ತೈತೆ. ಹೆಂಗೆ ನಾವು ಕೊಂಡು ಮುಚ್ಕೊಂಡು ಮಾರಿದ್ರು 40-45 ಲಕ್ಷಕ್ಕಂತೂ ಪಕ್ಕ ಸೇಲ್ ಆಗುತ್ತೆ. ಆದರೆ ಬರೀ ಹಿಂಗೆ ಎಡವಟ್ಗಳು ಆಗ್ತಾಯಿದ್ರೆ ಏನು ಮಾಡೋದು ಋತು? ನಾನು ಯಾಕೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಶನಿವಾರ ಚಿಕನ್ ಮಟನ್ ತಿಂತಾ ಇರಲಿಲ್ಲ. ಇವಾಗ ತಿನ್ನೋದಕ್ಕೆ ಶುರು ಮಾಡಿದೆ. ದೇವ್ರ ಏನ್ಮೇಲೆ ತಿನ್ನಲ್ಲಪ್ಪ. ಅದಕ್ಕೇನಾದರೂ ಹಿಂಗೆಲ್ಲ ಎಡವಟ್ಗಳು ಆಗ್ತಾಯ್ತಾ? ಅಯ್ಯೋ, ತಿರುಪ್ತಿ ತಿಮ್ಮಪ್ಪ ಏನಾದರೂ ನನ್ನ ಆಟ ಆಡಿಸ್ತಾ ಇದ್ದಾನ ಅಂತ ಅನ್ನಿಸ್ತೈತೆ. ನಾನು ತಿಂತಾ ಇರಲಿಲ್ಲ, ಹಿಂಗೆ ಬಿಡಬೇಕಾಗಿತ್ತು. ಈ ನಡುವೆ ಬಿಡು, ಏನಾಗಲ್ಲ ಅಂತೇಳಿ ತಿನ್ನೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಏನಾದರೂ ಹಿಂಗೆ ಆಗ್ತೈತಾ ಅಂತ ಅನ್ನಿಸ್ತೈತೆ. ಅದನ್ನು ಬಿಟ್ಬಿಡು ಋತು, ಸುಮ್ಮನೆ ಶನಿವಾರ ತಿನ್ನಕ್ಕೆ ಹೋಗ್ಬಿಡ. ಯಾಕೆ ಸುಮ್ಮನೆ ಗೊತ್ತಿದ್ದು ಕೊಟ್ಟು ನೀನು ತಿಂದು ಹೆಂಗೆ ಮಾಡ್ಕೊಬಿಟ್ಟೆ ನೋಡು ಹೆಂಗಾಗ್ಬಿಡ್ತು, ಎಂಥ ಎಡವಟ್ಟಾಯ್ತು. ಇಲ್ಲಪ್ಪ, ಇನ್ನು ನೆಕ್ಸ್ಟ್ ವಾರದಿಂದ ಇನ್ಮೇಲೆ ಯಾವತ್ತೂ ಒಂದು ಮೊಟ್ಟೆ ಸಮೇತ ತಿನ್ನಲ್ಲ. ನಾನು ಮುಂಚೆ ಎಲ್ಲ ಹಂಗೆ ಇದ್ನಪ್ಪ. ಇತ್ತೀಚೆಗೆ ಹಿಂಗೆ ಮಾಡ್ಕೊಬಿಟ್ಟೆ. ನಮ್ಮ ತನ್ವಿ ಏನಾಗಲ್ಲ ಕಣಮ್ಮ ಅಂತ ಹೇಳಿ ನಮ್ಮ ತನ್ವಿಯಿಂದ ತಿನ್ನಂಗೆ ಆಗ್ಬಿಡ್ತು. ಈಗ ಏನು ಮಾಡೋದಪ್ಪ ನನಗಂತೂ. ಹೋಗು. ಒಂದ್ರ ಮೇಲೆ ಒಂದು ತೊಂದರೆಗಳು. ಅವಳು ಯಾವಾಗ ಆದವಳು ನಮಗೆ ಪರಿಚಯ ಆದ್ಲು, ಅವಾಗ ತಿಂದಲೇ ಹಿಂಗೆ ಆಗ್ತಾ ಇರೋದು. ಆಯ್ತು ಬಾ ನೋಡೋಣ ಅದೇನೇನಾಯ್ತು. ಇದ್ರದವಳು ಪರಿಚಯ ಆದಾಗಿಂದಲೇ ಹಿಂಗೆ ಆಗ್ತಾ ಇರೋದು ನಮಗೆಲ್ಲ. ಬಾ ನೋಡು, ನಾನು ಅವಳು ಹಾಳಾದವಳು ಅಂತೇಳಿ ಅವಳಿಗೆ ಹೇಳ್ತಿದ್ದಂಗೆನೆ ಬಾರೋತು ಅಂತ ಕರ್ಕೊಂಡು ಹೋಗ್ತವನಿ. ಅವಳಿಗೆ ಹಾಳಾದವಳು ಅಂತ ಅನ್ನಂಗಿಲ್ಲ. ಅವಳು ಪರಿಚಯ ಆದಾಗಿಂದಲೇ ನಮಗೆಲ್ಲ ಹಿಂಗೆಲ್ಲ ಎಡವಟ್ಗಳು ಆಗ್ತಾ ಇರೋದು. ನೋಡೋಣ ಅದೆಲ್ಲ ಏನಂತಾನೆ ಅಂತ ಹಂಗಂದ್ರೆ ಬಾರುತು ಅಂತವನಿ. ನೋಡೋಣ ಅದೆಲ್ಲ ಏನು ಬರುತ್ತೆ ಬಾಯಿಗೆ ಅಂತ ನಾನು ಮಾತಾಡಿದ್ರೆ ಅದು ಸರಿ ಇಲ್ಲ, ಮಾತುಗಳೇ ಇಲ್ಲ. ನಾನು ಏನು ಹೇಳ್ಬೋದು ಅಂತ ನಾನು ಅಂದ್ಕೊಂಡ್ರೆ ಏನು ಹೇಳಂಗೆ ಇಲ್ಲ ಮಾರಾಯ. ನೋಡಿ ಮೇಡಮ್, ನೀವು ತಗೊಂಡಿರೋ ಸೈಟಲ್ಲಿ ನಿಮಗೆ ಸಂಬಂಧಪಟ್ಟ ಇಲ್ಲ, ನಿಮಗೆ ಯಾರೋ ಮೋಸ ಮಾಡಿದ್ದಾರೆ. ನಿಮಗೆ ಕೊಟ್ಟಿರೋ ಅಂಥ ಡಾಕ್ಯುಮೆಂಟು ಅದು ಎಲ್ಲೈತೆ ಏನು ಅಂತಲೇ ಗೊತ್ತಿಲ್ಲ. ತುಂಬ ನಿಮಗೆ ಯಾವುದೋ ಒಂದು ಸೈಟ್ ತೋರಿಸ್ಬಿಟ್ಟು ಸುಮ್ಮನೆ ಡಾಕ್ಯುಮೆಂಟ್ ಕೊಡೋ ಥರ ಕೊಟ್ಟು ಈ ಥರ ಮೋಸ ಮಾಡಿದ್ದಾರೆ ನೋಡಿ. ಕಡಿಮೆ ಸಿಕ್ತು ಅಂತೇಳಿ ತೊಗೊಬಿಟ್ಟಿದ್ದೀರಾ. ಇದೆಲ್ಲ ಸೈಟು ಇವ್ರಿಗೆ ಸೇರುತ್ತೆ. ಪಾರ್ವತಕ್ಕ ಅಂತೇಳಿ, ಪಾರ್ವತಕ್ಕವ್ರದ್ದು ಇದು 3ನೇ ಸೈಟ್ ಇವ್ರದ್ದು. ಆವಾಗಲೇ ನೋಡಿದ್ದು 7ನೇ ಸೈಟ್ ಅವ್ರದ್ದು. ಇನ್ನು ಇವ್ರದ್ದು ಮುಂದೆಗಡೆ 7, 8 ನೀವು ತೊಗೊಂಡಿರೋ ಅಂಥದ್ದು. ನೀವು 4 ಸೈಟ್ ತೋರಿಸಿರೋದು ನಿಮ್ಮ ಹೆಸರಿಗೆ ಯಾವುದೂ ಇಲ್ಲ. ನಾವು ಅಲೆ ತಗೊಂಡು 5-6 ವರ್ಷದ ಮೇಲೆ ಆಯಿತು ಕಣಮ್ಮ. ನಾವು ಅವಾಗ ತಗೊಂಡಿದ್ವಿ, ನಮಗೆಲ್ಲ ಸರಿಯಾಗೈತೆ, ನಾವೆಲ್ಲ ಸರಿಯಾಗಿ ಮಾಡಿಸ್ಕೊಂಡಿದ್ದೀವಿ. ನೀವು ಇವಾಗ ನಮ್ಮ ಸೈಟ್ ಬಂದು ನಮ್ಮ ಸೈಟು ಅಂತಂದರೆ ನಮ್ದೆಲ್ಲ ಸರಿಯಾಗೈತಲ್ಲ ಸರ್? ನೋಡಿದ್ರಲ್ಲ, ನನಗೆ ಸಂಬಂಧಪಟ್ಟಿದ್ದ ಸೈಟು ನನ್ನ ಹೆಸರಿಗಿರೋದು. ಹಾಂ, ನಮ್ಮ ಪಾರ್ವತಮ್ಮ ಹೆಸರಿಗೆ ಇವ್ರ ಹೆಸರಿಗೆ ಕರೆಕ್ಟಾಗಿದೆ ಡಾಕ್ಯುಮೆಂಟು. ಎಲ್ಲ ಚೆಕ್ ಮಾಡಿ ಎಲ್ಲ ಅಳತೆ ಪ್ರಕಾರ ಇವ್ರಿಗೆ ಸೇರಬೇಕಾಗುತ್ತೆ. ಅದು ನೀವು ಎಲ್ಲಿ ಏನು ಯಾವ ಇದರಲ್ಲಿ ಅಂತೇಳಿ ಏನು ಅವರು ಸ್ವಲ್ಪನೂ ಮೆನ್ಷನ್ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ನಿಮ್ಗೆ ಯಾವುದೋ ಒಂದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಇದೇ ಸೈಟು ಅಂತ ಹೇಳ್ಬಿಟ್ಟು ನಿಮಗೆ ಮೋಸ ಮಾಡಿದ್ದಾರೆ ನೋಡಿ. ಯಾರು ಕೊಡಿಸ್ತವ್ರೆ? ಯಾರು?
ಪ್ರಭಾಕರಣ ಅಂತ ಇದ್ರು ಸಹ ಅವ್ರು ಕೊಡಿಸಿದ್ದು. ನೈನ್ ಡಾಂಕಿ ಅವನಿಗೆ ನಂಬಿ ನೀವು ಇದು ಮಾಡಿದ್ದೀರಲ್ಲ, ಸ್ವಲ್ಪ ಯಾರಿಗಾದ್ರೂ ಕೇಳಿ ಹೇಳಿ ನೀವು ಸ್ವಲ್ಪ ನೋಡಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಸಿ. ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಲಿಲ್ವಾ ನೀವು? ಇಲ್ಲ ಸರ್, ಚೆಕ್ ಮಾಡ್ಸೋಕ್ಕೇನು ಹೋಗಲಿಲ್ಲ. ಬಿಡು ಇನ್ನೇನು ಎಲ್ಲ ಸರಿಯಾಗಿರುತ್ತಲ್ಲ ಅಂಥೇಳಿ ಮಾಡಿದ್ವಿ. ಎಲ್ಲ ಸರಿಯಾಗಿರುತ್ತೆ ಬಿಡು ಇನ್ನೇನು ಅಂಥೇಳಿ ತಗೋಬಿಟ್ವಿ. ಚೆಕ್ ಮಾಡ್ಸೋಕ್ಕೇನು ಹೋಗಲಿಲ್ಲ. ಅಪ್ಪ ಒಂದು ಸೈಟ್ ತಗೊಳ್ತಾ ಇದ್ದೀರಿ, ಏನಾದರೂ ಒಂದು ಬಂಡವಾಳ ಹಾಕಿ ಏನಾದರೂ ತಗೊಳ್ತಾ ಇದ್ದೀರಾ ಅಂದರೆ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸ್ತಲ್ಲ ನೀನು ಹೆಂಗೆ ತಗೊಂಡೆ? ಹಾಂ, ಸ್ವಲ್ಪ ಚೆಕ್ ಮಾಡಿಸಿ. ಇಂಥ ಕಾಲದಲ್ಲಿ ನೀನು ಎಷ್ಟು ವರ್ಷ ಆಯ್ತಪ್ಪ ಸೈಟ್ ತಗೊಂಡು? ಒಂದು ವರ್ಷ ಇವು ಆಗ್ತಾ ಬಂತು, ಒಂದು 7-8 ತಿಂಗಳು ಆಯಿತು ಅನಿಸುತ್ತೆ. ನೋಡಮ್ಮ, ನಾವು ಸೈಟ್ ತಗೊಂಡೆ ಆಲೇ 7-8 ವರ್ಷ ಆಯಿತು. ಇವಾಗ ತಗೊಂಡು 5-6 ವರ್ಷ ಆಯಿತು. ಇವೆಲ್ಲ ಸೈಟ್ ಎಲ್ಲ ರಿಜಿಸ್ಟರ್ ಆಗಿಬಿಟ್ಟು ಆಲೇನೆ ಒಂದು 5-6 ವರ್ಷದ ಮೇಲೆ ಆಗೈತೆ. ಎಲ್ಲ ತಗೊಬಿಟ್ಟಿದ್ದಾರೆ. ಸುಮ್ಮನೆ ನಿಮ್ಗೆ ಏನೋ ತೋರಿಸ್ಬಿಟ್ಟು ದುಡ್ಡು ಕಿತ್ಕೊಂಡು ಏನೋ ಮಾಡಿದ್ದಾನೆ. ಮಸ್ತ್ ಸಾಲ ಮಾಡ್ಕೊಂಡಿದ್ದ. ಬರೀ ಹಿಂಗೆ ಸೈಟ್ ಕೊಡಿಸ್ತೀನಿ, ಹೊಲ ಕೊಡಿಸ್ತೀನಿ, ಸೈಟ್ ಕೊಡಿಸ್ತೀನಿ, ಹೊಲ ಕೊಡಿಸ್ತೀನಿ ಅಂತ ಈ ರೀತಿ ಸಾಲ ಮಾಡ್ಕೊಂಡಿದ್ದ. ನೋಡಿ, ಅವ್ನು ನಂಬಿ ನೀವು ದುಡ್ಡು ಕೊಟ್ಟಿದ್ದಕ್ಕೆ ಇವಾಗ ಯಾವ ಥರ ಆಯಿತು ಅಂತೇಳಿ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಕಡಿಮೆ ಸಿಗುತ್ತೆ ಅಂದ ಮಾತ್ರಕ್ಕೆ ನಾವು ಆಸೆ ಬಿದ್ದುಬಿಡೋದು ಒಳ್ಳೇದಲ್ಲಮ್ಮ. ಇವಾಗ ನಮ್ಮ ದುಡ್ಡೇನೆ. ಇವಾಗ ನೀವು 8-9-10 ಲಕ್ಷ ಬಂಡವಾಳ ಹಾಕಿರ್ತೀರ. 10 ಲಕ್ಷ ಬಂಡವಾಳ ಹಾಕಿದ್ರೂ ಎಷ್ಟು ಕಷ್ಟ ಗೊತ್ತಾ? 10 ಲಕ್ಷ ಇವತ್ತು 4 ಸೈಟಿಗೆ 10 ಲಕ್ಷ ಅಂತಂದ್ರೆ 40 ಲಕ್ಷ ದುಡ್ಡಾಗುತ್ತೆ. ಅದೇ ನೀನು ಒಂದೇ ಸೈಟೇ ತೊಗೊಂಡಿದ್ರೆ ಕರೆಕ್ಟಾಗಿರೋ ಅಂಥದ್ದು ನೋಡಿ 4 ಸೈಟು ನಿಮಗೆ ಮೋಸ ಆಗ್ಬಿಟ್ಟಿತ್ತಲ್ಲಮ್ಮ. ಇವಾಗ ಏನು ನಿಮ್ಗೀಗ ನನಗೆ ಬೇಜಾರಾಗ್ತೈತೆ. ನೀವೇನು ಕೇಳೋಕ್ಕೆ ಬಂದಿರೋದು ನಿಜ ಪಾಪ, ಏನೋ ನಮ್ದೈತೆ ಅಂತ ನೀವು ಕೇಳ್ತಾ ಇದ್ದೀರಾ. ಆದ್ರೆ ನೋಡಿ ಎಂಥ ಎಡವಟ್ಟುಗಳು. ಸ್ವಲ್ಪ ಯೋಚನೆ ಮಾಡಿ ತಗೋಬೇಕಾಯ್ತಮ್ಮ. ನಮಗೇನು ಬಿಡು, ನಮಗೇನೋ ಪರಿಚಯ ಅಂತೇಳಿ ಕಡಿಮೆ ಮಾಡ್ಕೊಂಡು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಏನೋ 9-10 ಲಕ್ಷ ಅಂತಂದರೆ ತಗೋಬೋದು. 25-30 ಲಕ್ಷ ಸೈಟ್ ಇರಬೇಕಾದ್ರೆ 9-10 ಲಕ್ಷ ಕೊಡ್ತಾರೆ ಅಂತಂದರೆ ತಗೋಬಿಡ್ಬೋದು ಅಂತ ನಾವು ತಗೋಬಿಟ್ವಿ. ಮಾಡೋದಣ್ಣ ನಂಬ್ಕೊಂಡು ಏನಾರ ಕೊಡಿಸ್ತಾರಲ್ಲ, ಕಡಿಮೆ ಸಿಗ್ತಾವಲ್ಲ ಅಂತೇಳಿ ನಾನು ಕೊಳ್ಳಗಳು ಸಾರ ಸಮೇತ ಆಡ ಇಕ್ಕಿ ಬಿಡು, ಕಡಿಮೆ ಸಿಗಬೇಕಾದ್ರೆ ಒಡವೆ ಇವತ್ತಲ್ಲ ನಾಳೆಗೆ ಮಾಡಿಸ್ಕೋಬೋದು ಅಂತ ಒಡವೆ ಪಡವೆ ಎಲ್ಲ ಆಡ ಇಕ್ಕಿ ಮಾಡಿಸ್ಕೊಂಡೆ. ಆದ್ರೆ ನೋಡಿ ಯಾವ ಥರ ಆಯಿತು. 9-9 ಲಕ್ಷ ಅಂತ ಅಂದರು. ಅದಕ್ಕೆ ಬಿಡತ್ತಾಗೆ ಕಡಿಮೆ ಸಿಗ್ತಾವಲ್ಲ 15-20 ಲಕ್ಷ, 20-25 ಲಕ್ಷ ಹೇಳ್ಬೇಕಾದ್ರೆ ಸೈಟ ಹೆಂಗೋ ಕಡಿಮೆ ಸಿಗ್ತಾವಲ್ಲ ಅಂಬೋ ಇದಕ್ಕೋಸ್ಕರ ನಾನು ಹೆಂಗೋ ಆದ್ರೆ ಸಾಕಪ್ಪ ಅಂತ ತಗೊಂಡ್ವಿ. ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ನಾವು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಸ್ಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ಎಲ್ಲ ಫಸ್ಟ್ ಚೆಕ್ ಮಾಡಿಸ್ಬೇಕು. ಯಾವುದೇ ಒಂದು ನಾವೇನೇ ಒಂದು ಜಮೀನು ಖರೀದಿ ಮಾಡ್ತಾ ಇದ್ದೀವಿ, ನಾವೇನೇ ಒಂದು ಇದು ಮಾಡ್ತಾ ಇದ್ದೀವಿ ಅಂದರೂ ಯಾರ ಹೆಸರಲ್ಲಿದೆ, ಯಾರ ಹೆಸರಿಂದ ಯಾರು ತಗೊಂಡಿದ್ದಾರೆ, ಇದು ಫಸ್ಟ್ ಯಾರ ಹೆಸರಿಗಿತ್ತು, ಈ ಲೇಔಟ್ ಯಾರ್ದು, ಈ ಲೇಔಟ್ ಯಾರಿಂದ ಯಾರಿಗೆ ಫಸ್ಟು ರಿಜಿಸ್ಟರ್ ಯಾರಿಗಾಯಿತು, ಅವರಿಂದ ಅವ್ರಿಗೆ ಯಾರು ಯಾವಾಗ ಮಾರಿದ್ರು, ಏನು ಎಲ್ಲ ಪ್ರತಿಯೊಂದು ಇರುತ್ತೆ ಆ ಡಾಕ್ಯುಮೆಂಟಲ್ಲಿ. ಆ ಡಾಕ್ಯುಮೆಂಟ್ ಅನ್ನೋದು ಕರೆಕ್ಟಾಗಿರಬೇಕು. ಫಸ್ಟು ಆ ಡಾಕ್ಯುಮೆಂಟ್ ಅನ್ನೋದು ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡಿಸ್ಬೇಕು. ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಎಲ್ಲರದ್ದು ಸೈನ್ ಹಾಕಿದಾರಾ ಏನು ಎಲ್ಲ ಪ್ರತಿಯೊಂದು ಸೈನಿಂದ ಹಿಡಿದು ಎಲ್ಲ ನೋಡಬೇಕಾಗುತ್ತೆ. ನೀವೇನು ನೋಡ್ದಲೆ ಮಾಡ್ದಲೆ ಹಿಂಗೆ ದುಡುಕಿ ಹಿಂಗೆ ತೊಗೊಬಿಟ್ಟಿದ್ದೀರಲ್ಲ, ನೋಡಿ ಎಂಥ ಎಡವಟ್ಟುಗಳು ಮಾಡ್ಕೊಬಿಟ್ರಿ. ನೋಡಿ ಎಂಥ ಕೆಲಸ ಆಯ್ತು ಇವತ್ತು. ಏನು ಮಾಡೋದು ಬಿಡ್ರಿ ಸರ್, ನಮ್ಮ ಮನೆ ಬರ. ಏನು ಮಾಡೋಕ್ಕಾಗುತ್ತೆ? ಸಿಗಬೇಕು ಅಂಬೋದಿದ್ರೆ ಹೆಂಗಾದ್ರೂ ಸಿಗುತ್ತೆ. ಸಿಗಲ್ಲ ನಮ್ದಲ್ಲ ಅಂಬೋದಾದರೆ ಸಿಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ ಸರ್. ಅತ್ಲಾಗೆ ಹೋದ್ರೆ ಹೋಗಲಿ, ಇನ್ನೇನು ಮಾಡೋದು? ಇವಾಗ ನಿಮ್ಮದು ನಾವು ತಗೊಂಬಕ್ಕಾಗಲ್ಲ, ನಿಮ್ಮದೆಲ್ಲ ಕರೆಕ್ಟಾಗೈತೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೋ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ, ಹೋಗಲಿ. ಏನೋ ನಮ್ಮ ಮನೆ ಬರ ಹಿಂಗಾಗಬೇಕು ಅಂಬೋದಿತ್ತೇನೋ ಆಗೈತಿ. ಇನ್ನೇನು ಮಾಡೋದು? ಇವಾಗ ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟೇ. ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ನಮಗೆ ಏನು ಗೊತ್ತು? ನಾವು ಇಂಥವೆಲ್ಲ ನಾವು ಯಾವತ್ತೂ ತಗೊಂಡಿಲ್ಲ, ಅನುಭವ ಆಗಿಲ್ಲ. ಆದ್ರೂ ನಾವು ಯಾರನ್ನಾದ್ರೂ ಕೇಳಬೇಕಾಗಿತ್ತು. ಬಿಡತ್ಲಾಗೆ ಇನ್ನೇನು ಯಾರೋ ಹಂಗೆ ಮಾಡಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಹಿಂಗಾಗುತ್ತೆ ಅನ್ನೋದು ಯಾರಿಗೆ ಗೊತ್ತು? ಸಡನ್ನಾಗಿ ಹಿಂಗಾಗ್ಬಿಟ್ರೆ ಇದನ್ನ ಹೆಂಗಪ್ಪ ಅರ್ಗಿಸ್ಕೊಳ್ಳೋದು ಅನ್ನಿಸ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮಗೆ ಒಂದು ಸೈಟ್ ಹೋಗೈತೆ ಅಂತ ಅಂದ್ಕೊಂಡಿದ್ವಿ. ಇನ್ನು 4 ಸೈಟನ್ನು ನಮಗೆ ಮೋಸ ಮಾಡಿದ್ದಾರೆ. 4 ಸೈಟು ಮೋಸ ಆಗೈತೆ. ಇವಾಗ ಏನು ಮಾಡಬೇಕು ಏನೋ? ಅವನು ಇಲ್ಲವೇ ಇಲ್ಲ ಕೇಳೋಣ ಅಂತಂದರೆ ಅವನು ಹಿಂಗೆ ಈ ರೀತಿ ಬರೀ ಸೈಟ್ ಕೊಡಿಸ್ತೀನಿ, ಹೊಲ ಕೊಡಿಸ್ತೀನಿ ಅಂತೇಳಿ ಹಿಂಗೆ ಮೋಸ ಮಾಡಿ ಜನಗಳ ಹತ್ರ ದುಡ್ಡು ಕಿತ್ಕೊಂಡು ಈ ರೀತಿ ಮೋಸ ಮಾಡಿದಾನಂತೆ. ಇದು ನಮಗೆ ಗೊತ್ತಾಗಲಿಲ್ಲ, ನಾವು ಮೋಸ ಹೋಗ್ಬಿಟ್ವಿ. ಏನು ಮಾಡೋದು? ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.